ಸುಷ್ಮಿತಾ, ಈ ಚಪಾತಿಗಿಂತ ನಿನ್ನ ಮನೇಲಿ ಮಾಡೋ ಚಪಾತಿನೇ ಚೆನ್ನಾಗಿರುತ್ತೆ ಕಣೆ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಇಂದ ಮೂವ್ ಆಗ್ತಾ ಇದ್ದೀನಿ ಈಗ, ನೋಡ್ತಾ ಇರ್ಬೋದು. ಮಾರ್ಕೆಟ್ ಅಲ್ಲಿ ತಾನೇ ನೋಡಿದ್ದು. ಒಂದಿನ ಟೈಮ್ ಮಾಡ್ಕೊಂಡು ಮಾರ್ಕೆಟಿಗೆ ಹೋಗೋಣ. ನೀನು ಹೋಗಿಲ್ಲ? ಅಲ್ಲ, ಒಂದು 5 ನಿಮಿಷ ಮನೇಲಿ ಈರುಳ್ಳಿ ಸಿಕ್ಕಟ್ಟು ಬಿಚ್ಚಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಇವ್ರು ನೋಡಿದ್ರೆ ಬಾಕ್ಸ್ ಅಲ್ಲಿ ಹಾಕಿಟ್ಟವ್ರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡೋ ಯೂಟ್ಯೂಬ್ ಚಾನೆಲ್. ಇವತ್ತು ಫೆಬ್ರವರಿ 25th, ಮೇ ಬಿ 11:54 PM ಆಗಿದೆ. ಸೊ 26th ನಾಳೆ ಬಾಬಾ ಕೇಕ್ ಕಟ್ ಮಾಡೋಕ್ಕೆ ಕರೆದಿದ್ದಾರೆ, ಅಕ್ಕನ ಬರ್ಡೇ. ಸೊ ಹಾಗಾಗಿ ಈಗ ಹೊರಟಿದ್ದೀವಿ. ಲೆಟ್ಸ್ ಗೋ. ಪಿಂಪಲ್ಸ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬನ್ನಿ ಹೋಗೋಣ, ಪರವಾಗಿಲ್ಲ ಇರಲಿ. ಎಸ್, ಲೆಟ್ಸ್ ಗೋ. ನಿಂಗೇನು ಪ್ರಾಬ್ಲಮ್ ಈಗ ನಾನು ವಿಡಿಯೋ ಮಾಡಿದರೆ? ಪ್ರಾಬ್ಲಮ್ಮಾ? ಯಾಕೆ ಮಾಡಬಾರ್ದಾ? ವಿನಾಯಕಣ್ಣನ ಹತ್ರನೇ ಹೇಳಿ. ಮೇಡಮ್ ಅವರೇ, ಏನ್ ನಿರ್ಮಲಾ ಇಷ್ಟ ಸರಿ ಬರ್ತಾರ ಸರಿ ಕಳ್ಸೇನೆ. ಅದನ್ನ ಊರು ಸೋಡೋದು ಸರಿ ಬರ್ತಾರ. ಏನೋ ಕುಡ್ದು ಏನದು ರೆನೆಟಾ? ಹ್ಯಾಪಿ ಬರ್ತ್ಡೇ ರೆನೆಟಾ. ನಾವಿದ್ದಿದ್ರೆ ನಿರ್ಮಲಾ ಅಂತ ಬರ್ಸ್ತೀವಿ. ನಾವಿದ್ದಿದ್ರೆ ನಿರ್ಮಲಾ ಅಂತ ಬರ್ಸ್ತೀವಿ. ಆ ಕಡೆ ತಿರುಗಿಸ್ಬೇಕು. ಬನ್ನಿ ಮೇಡಮ್ ಅವರೇ, ಕಟ್ ಮಾಡಿ ಕೇಕ್ನ. 12 ಗಂಟೆ ಆಯ್ತಾ? ಕೆಳಗಡೆ ಕೂತ್ಕೋ, ಸಿಡೌನ್. ಕೂತ್ಕೋ. ಏನ್ ಸ್ಟೈಲ್ ಮಾಡ್ತೀಯಲ್ಲ ನಿರ್ಮಲಾ ನೀನು. ಆಫ್ ನೀಲ್ ಡೌನ್ ಮಾಡಿ ಕೂತ್ಕೋ. ಹಿಂಗ್ ಕೂತ್ಕೋ, ಹಿಂಗ್ ಕೂತ್ಕೋ. ಹ್ಯಾಪಿ ಬರ್ತ್ಡೇ ಟು ಯು. ಬರ್ಡೇ ಫಸ್ಟ್ ಟೈಮ್ ಮಾತಾಡ್ಸ್ಕೊಂತಿದ್ದಾಳೆ. ಅಲ್ಲಲ್ಲ, ಕ್ಯಾಂಡಲ್ ಫಸ್ಟ್ ಟೈಮ್ ಕೂತ್ಕೋ ಅಲ್ವಾ? ಕೆಳ ಕೂತ್ಕೊಳ್ಳೆ. ಮಾತಾಡಿ ಆಗ್ಬಿಟ್ಲು ಇವಳು. ಹೋಗು ಗಣೇ ನಿಜವಾನ ಹೋಗು. ಹೌದು, ಕರೆಕ್ಟ್. ಅವಳೆ ಇದ್ಯಾಕೆ ಆ ರೂಲು? ಯಾರೋ ಇಬ್ರು ಒಟ್ಟಿಗೆ ತಿನ್ಸಿ. ಫೋಟೋ ಇಲ್ಲಿ ನೋಡ್ರಿ, ಈ ಕಡೆ ನೋಡ್ರಿ. ಅನೇಕ ಎಲ್ಲದೂ ತೆಗೀರಿ. ನಿಮ್ನ ತೆಗಿತೀವಿ, ಎದುರು ಬೇಡ್ರಿ. ಮಾಡ್ತಾಳೆ ಇವಳು. ಪಾಪ ತೋದಿಸ್ತಾನ ಯಾರನ್ನು. ಮುಖ ಒಂದ್ ಸ್ವಲ್ಪ ಕ್ರೀಮ್ ಹಚ್ಚು. ಸೆಂಟಿಮೆಂಟ್. ಹಲೋ, ಎಲ್ಲಿದ್ದೀರಾ? ಸ್ವಲ್ಪ
ತಿನ್ನ ಆರಾಮ್ ಜಲ್ದಿ ಹೆಣ್ಣು ಮಕ್ಕಳು ಜಾಸ್ತಿ ಇದಾರಂತ ನಾಚಿಕೆ ಪಡ್ತಾ ಇದ್ದಾನೆ ಅವನು. ಸುಷ್ಮಿತಾ ಅಕ್ಕ ತಿನ್ಸ್ತಾವಳಂತೆ, ಇರು ತಿನ್ಕೊಂಡ್ ಬಾ. ಇಬ್ರು ಇಲ್ಲ ಟೀ ಶರ್ಟ್ ಉಲ್ಟಾ ಹಾಕೊಂಡ್ ಬಂದಿದ್ದಾನಪ್ಪ ಯಾರು ಅವಳು ತಿನ್ಸ್ಬೇಕಾಯ್ತಾ, ನೀನೇ ತಿನ್ಬಿಡ್ಬೋಡ ಮಗನೆ. ಅಮಿತ್ ಬರ್ಡೇಗೆ ಅವರೇ ಕೇಕ್ ತೆಗೆದು ಬಾಯಿಗೆ ಹಾಕೊಂಡಿದ್ದು. ಹೇಳಿಲ್ಲ ಅವರಿಗೆ ತಿನ್ಸೋ ತನಕ ತಿನ್ಬೇಕಂತಾಗಿರುತ್ತೆ. ಅಣ್ಣ ತಂಗಿಯರ ಬಂದ ಜನುಮ ಜನುಮದ. ರೆನೆಟಾ ಅವ್ರೆ ತಕೊಳ್ಳಿ ಅವ್ರೆ ನಿಮ್ ಗಿಫ್ಟು ಅಣ್ಣನ ಕಡೆಯಿಂದ. ನಿರ್ಮಲಾ ರೆನೆಟಾ ನಿರ್ಮಲಾ ಹೌದು. ರಾಜ್ ಬಾಜು ನೀವೇ ಮಾಡಿದಾ? ಮೊನ್ನೆ ಮಾಡ್ತಾ ಇದ್ರಲ್ಲ ಅವ್ರೆ. ನಾನೇ ತಿನ್ಸ್ಲಾನ ಕೇಕು? ಬೇಡ, ಮುಗೀತಲ್ಲ ಒಂದು ರೌಂಡು. ಅಮ್ಮ ನಿರ್ಮಲಾ, ಏನ್ ನಿರ್ಮಲಾ ನಾ ಫೋಟೋ ತೆಗ್ದಿಲ್ಲ. ನಿರ್ಮಲಾ ಪಾರ್ಟಿ ಕೊಡ್ಸು. ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ನಾಳೆ ಮಟನ್ ಇಲ್ಲ ಅಂತಲ್ಲ, ಚಿಕನ್ ಮಟನ್ ಏನಿಲ್ಲ ಅಂತಲ್ಲ. ಇಲ್ಲ ಇರುತ್ತಪ್ಪ, ನಾವು ಏನಾದ್ರು ಮಾಡಿಸಿ. ಜಾರ್ಜ್ ಎಷ್ಟೊತ್ತಿಗೆ ಫೋನ್ ಮಾಡಿ ಜಾರ್ಜ್? ಸಂಜೆ ಹೋಗೋಣ ಬಿಡು, 100%. ಸಂಜೆ ಬಿಡು, ನಮ್ಗೆ ಲಂಚ್ ಹೋಗೋಣ. ಓಕೆ ಡನ್. ಏಯ್ ನಂಗೆ ನಾಳೆ ರಜೆ ಕಣೆ, ಶಿವರಾತ್ರಿ. ಅವನು ಬರ್ತೀನಿ ಅಂದ್ರೆ ನೀನು ಬರಲ್ಲ ಅಂತಿದ್ಯಾ? ಮಧ್ಯಾಹ್ನನೇ ಬುಕ್ ಮಾಡ್ತೀನಿ ಕಿಕ್ ಬಂಕ್ನ. ಕಿಕ್ ಬಂಕ್ ಬೇಡ, ಫ್ಯಾಮಿಲಿ. ಅದೇ ಫ್ಯಾಮಿಲಿ ರೆಸ್ಟೋರೆಂಟ್. ಏಯ್ ನೀನ್ ಕುಡಿತಿ ಅಂತ ಎಲ್ಲರೂ ಕುಡಿತಾರನು ಕಿಕ್ ಬಂಕಲ್ಲಿ? ಪೇಪರ್ ಕಲ್ಲ ನಾನು ಅದು ಮಾತಾಡ್ತಿಲ್ಲ ಅಮ್ಮ, ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಅವ್ರು ನಾಳೆ ಶಿವಾಜಿನಗರ್ ಹೋಗ್ಬೇಕಂತವ್ರೆ, ನೀನ್ ಈ ಕಡೆ ಬಾ. ಅಲ್ಲ ಹೋಗಿ ಬರ್ಲಿ, ಹೋಗಿ ಬರ್ಲಿ ಪರವಾಗಿಲ್ಲ. ಇಲ್ಲೇ ಹೋಗಿ ಬರೋದು ಬೆಟ್ರು. ಜಾರ್ಜ್ ಎಲ್ಲಿ? ಆಯ್ತು, ನೀ ಹೇಳಿದ ಕಡೆ. ಯಾಕೆ ಕಿಕ್ ಬಂಕಲ್ಲಿ ಊಟ ಚೆನ್ನಾಗಿಲ್ಲ, ಸುಮ್ನಿರು ನೀನು. ಓ ಬೇರೆ ಕಡೆ ಊಟ ಶಿಫ್ಟ್ ಮಾಡೋಣ. ಬೇಕಾಗಿಲ್ಲ, ನಾಟ್ ಇಷ್ಟ ನಿನ್ನ ಎತ್ತಾಕೊಂಡು ಹೋಗಕ್ ನಮ್ಗಾಗಲ್ಲ. ಅಮ್ಮ. ಓಹೋ, ನನ್ನ ಎತ್ತಕೊಂಡು ಹೋಗೋದು. 10 ಜನ ಬಂದ್ರೆ ಬಾಯ್ ಮಾಡಿ ಎಲ್ರಿಗೂ ಗೊತ್ತಿಲ್ಬಿಟ್ಟು ಬಾಯ್ ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು, ಬಾಯ್ ಬಾಯ್. ಹೊಗೆನೆಕಲ್ ಹೋಗೋಣ ಅನ್ಕೊಂಡ್ವಿ, ಪಾಪ ಬೌಜಿ ಎಲ್ಲ ಬೇಗ ಹೋಗ್ತಾರಂದ್ರಲ್ಲ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಇಂದ ಮೂವ್ ಆಗ್ತಾ ಇದ್ದೀನಿ ಈಗ, ನೋಡ್ತಾ ಇರ್ಬೋದು. ಯಾಕೆ ಹಾಸ್ಪಿಟಲ್ ಹತ್ರ ಹೋದೆ ಅಂದ್ರೆ, ಆಕ್ಚುಲಿ ನಿನ್ನೆ ಅಕ್ಕ ಹೇಳಿದ್ಲು ಚರ್ಚಿಗೆ ಬನ್ನಿ ಅಂತ. ನಾನು ಬರಲ್ಲ, ನೀವು ಹೋಗಿರಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳಿದ್ದೆ. ಮಾಲಿಗೆ ಹೋಗೋಣ ಅಂತ. ಇಲ್ಲಿ ಆಲ್ಮೋಸ್ಟ್ ಹೋಗಿರೋ ಮಾಲೇ ಇದೆ, ಅದಕ್ಕೆ ನಾವು ಹೊಗೆನೆಕಲ್ ಹೋಗೋಣ ಅಂತ ಇದ್ವಿ. ಬಟ್ ಅವ್ರ ಭಾವ ಎಲ್ಲ ಬಂದಿದ್ರು ಫಂಕ್ಷನ್, ಮನೆ ಓಪನಿಂಗಿಗೆ ಅಂತ. ಹಾಗಾಗಿ ಅವ್ರಿಗೆ ಇವತ್ತು ಈವ್ನಿಂಗ್ ಹೋಗ್ಲಿಕ್ಕಿದೆ. ಸೊ ನಾವು ಅಲ್ಲಿ ಹೊಗೆನೆಕಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ಕೊಂಡು ಇಲ್ಲೇ ಎಲ್ಲಾದ್ರೂ ಹೋಗೋಣ. ಅವ್ರದ್ದು ಬರ್ಡೇ ಇವತ್ತು, ನಮ್ಮ ಅಕ್ಕಂದು. ಸೊ ಹಾಗಾಗಿ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ನಾನು ಯಾಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂದ್ರೆ, ನನಗೆ ಕೈಯಲ್ಲೆಲ್ಲ ಒಂಥರ ರ್ಯಾಷಸ್ ಆದಂಗೆ ಆಗಿದೆ. ಅಂದ್ರೆ ಹೊರಗಡೆಯಿಂದ ಏನು ಕಾಣಿಸಲ್ಲ, ಬಟ್ ತುಂಬಾ ತುರ್ಕೆ ಅಂದ್ರೆ ತುರ್ಕೆ. ಅದು ಎಲ್ಲಿ ಅಂದ್ರೆ ಬರೀ ಕೈ ಕಾಲು ಅಷ್ಟೇ, ಬಾಡಿ ಎಲ್ಲ ಏನೂ ಇಲ್ಲ. ಈ ಪಿಂಪಲ್ ಕೂಡ ಫಸ್ಟ್ ಈ ಪಿಂಪಲ್ ಆಗಿತ್ತು, ಇಲ್ಲಿ ಇದು ಕೂಡ ಆಗಿಲ್ಲ, ಪಸ್ಗೆಸ್ ಏನೂ ಆಗಿಲ್ಲ, ಬಟ್ ಜಸ್ಟ್ ಪಿಂಪಲ್ ತರ ಆಗಿದೆ ಅಷ್ಟೇ. ಅಲ್ಲಿಂದ ಇಲ್ಲಿ ಸ್ಪ್ರೆಡ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸುಮ್ಮನೆ ಬೇಡ ಅಂತ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಗಾಗಿ ಇವರೆಲ್ಲ ಬಂದಿಲ್ಲ, ಆರಾಮಾಗಿ ಈಗ ನೋಡಿ ಮೇಡಮ್ ಅವರು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಚಂದ ಮಾಡಿ ರೆಡಿಯಾಗಿ. ಇವ್ರು ನೋಡಿ, ನಾನು ಬರ್ಬೇಕಾ ಬೆಳಿಗ್ಗೆ, ನಾನು ಬರ್ಬೇಕಾ ಅಂತ ಕೇಳ್ತಾರೆ. ಬರ್ಬೇಕು ತಾನೆ,
ಮೀಟಿಂಗ್ ಅಂತಲ್ಲ ಬರ್ಬೇಕಾ ಅಂತ ಕೇಳ್ತಾರೆ. ಹಂಗಾಗಿ ಬೇಡ ಅಂತ ಹೇಳ್ಕೊಂಡು ನಾನೇ ಬಂದೆ. ತಮ್ಮನ ಹತ್ರ ಅವ್ರು ಸೆಂಟ್ ಜಾನ್ಸಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಬ್ರದರು. ಅವ್ರಿಗೆ ಹೇಳಿದ್ದೆ ಅಪಾಯಿಂಟ್ಮೆಂಟ್ ತಗೋ ಅಂತ. ಸೊ ಅವ್ರು ತಗೊಂಡಿದ್ದಕ್ಕೆ ನಂದು ಬೇಗ ಆಯಿತು ಆ್ಯಕ್ಚುಲಿ. ಸೊ ಮುಗಿಸ್ಕೊಂಡು ಈಗ ಅವರು ಎಲ್ಲಿ ಕರೆದಿರೋದೀಗ ಗೊತ್ತಿಲ್ಲ ಎಲ್ಲಿ ಕರೆದಿದ್ದಾರೋ ಗೊತ್ತಿಲ್ಲ. ನಾನು ಬೆಳಿಗ್ಗೆ ತಿಂಡಿ ಏನೂ ತಿಂದಿಲ್ಲ. ಏನಕ್ಕಂದರೆ ಖಾಲಿ ಹೊಟ್ಟೆಲೆಲ್ಲಾದರೂ ಸ್ಕ್ಯಾನಿಂಗ್ ಏನಾದರೂ ಕೇಳಿದರೆ ಅಂದರೆ ಬ್ಲಡ್ ಟೆಸ್ಟ್ ಏನಾದರೂ ಹೇಳಿದರೆ ಕಷ್ಟ ಆಗುತ್ತೆ ಅಂತ. ಸದ್ಯ ದೇವ್ರ ದಯಿಂದ ಏನು ಹೇಳಿಲ್ಲ. ಡ್ರೈ ಸ್ಕಿನ್ ಇರೋದ್ರಿಂದ ಆ ಥರ ಆಗ್ತಾ ಇದೆ ಹಾಗಾಗಿ ಅಂತ ಹೇಳಿ ಇಷ್ಟು ಬಾಡಿ ಲೋಷನು ಫೇಸ್ ಕ್ರೀಮು ಅದೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಹಚ್ಕೊಳ್ತೀನಿ. ಸೊ ನೋಡೋಣ ಈಗ ಎಲ್ಲಿ ಹೋಗೋದು ಏನು ಎಂತ ಅಂತ ಹೇಳ್ಕೊಂಡು. ಇದು ಆ್ಯಕ್ಚುಲಿ ನಿರ್ಮಲ್ ಅಂದು ಅಂದರೆ ನಮ್ಮ ಸಿಸ್ಟರ್ ಅಕ್ಕಂದು ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಅವಳಿಗೆ ಸ್ಲಿಪ್ಪರ್ ಸೂಟ್ ಆಗ್ತಾ ಇಲ್ಲ ಅಂತೆ. ಶಿವಾಜಿನಗರ ಸ್ಲಿಪ್ಪರ್ ತಗೊಳ್ಬೇಕಂತೆ. ಹೋಗಲ್ಲ. ನೀನೇ ಈಗ ತಾನೇ ಹೇಳಿದ್ದು ಶಿವಾಜಿನಗರ ಹೋಗ್ತೀನಿ ಅಂತ. ನೋಡು ನಾನು ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಸ್ಲಿಪ್ಪರ್ ಹಾಕೊಂಡು ಬಂದೆ. ಇದೀಗ ಈ ಬಟ್ಟೆಗೆ ಸೂಟ್ ಆಗ್ತಾ ಇಲ್ಲ. ಸೂಟ್ ಆಗ್ತಾ ಇಲ್ಲ. ಬಾ ಹೋಗಿ ಒಂದು ಸ್ಲಿಪ್ಪರ್ ತಗೊಂಡೋಗೋಣ ಬಾ. ಬಾ ಸದ್ಯ ಅದೇ ಇಲ್ಲ ಅದು ಹೇಳಿಲ್ಲ. ಬಾ ಹೋಗೋಣ. ಫೋಟೋ ತೆಗಿಬೇಕಾ ಅಮಿತನ್ಗೆ ಹೇಳು. ಫುಲ್ ಬರ್ಬೇಕಂತೆ ಅಮಿತ್. ಫೆಬ್ರವರಿ ಮಾರ್ಚ್ ಬಂತು ಅಂದರೆ ಸಾಕು ಅಪ್ಪ. ನಮ್ಮ ಬೆಂಗಳೂರು ರೋಡಲ್ಲೆಲ್ಲ ಈ ಯೆಲ್ಲೋ ಫ್ಲಾಸ್ ಮತ್ತು ಪರ್ಪಲ್ ಕಲರ್ ಫ್ಲಾಸು ಅಪ್ಪ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬ್ಯೂಟಿ ನೋಡಿ. ಈ ಗಿಡದಲ್ಲಿ ಫುಲ್ಲು ಫ್ಲಾಸ್ ಇದೆ. ಎಲ್ಲೋ ಕಲರ್ ಹೆಂಗೆ ಹೈಲೈಟಾಗಿ ಕಾಣ್ತಾ ಇದೆ ಅಂದರೆ ಅದರಲ್ಲಿ ಅನಿಬಿಗಳು ಅಲ್ಲಿ ನೋಡಿ. ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ಬ್ಯೂಟಿ. ಐಫೋನ್ ಯೂಸ್ ಮಾಡ್ತಾ ಇರೋದು ಅವರು ನಂಗೆ ಕೇಳಿದರೆ. ಸುಮ್ಮನೆ ಇಟ್ಟರೆ ಸಾಕಾ? ಚಾರ್ಜಿಂಗ್ ಆಗುತ್ತೆ. ಐಫೋನ್ ಚಾರ್ಜಿಂಗ ಏನಂತಾರೆ ಇದನ್ನೇನು ಹೇಳ್ತಾರೆ? ಪವರ್ ಬ್ಯಾಂಕ್ ಆಗ್ತಿದೆ ಅಲ್ಲ. ತಕೊಂಡ್ಯಾ ಈಗ? ಹಾಂ ಎಷ್ಟಂತೆ? ಎಷ್ಟಂತೆ? 2000 ಅಣ್ಣ ಎಷ್ಟಿದು? 2200 ತಗೊಂಡ್ರು. ಹೇಳಿದ್ದು ನನಗೆ ಏನಂತ, ನಿನ್ನ ಸ್ಮಾರ್ಟ್ ವಾಚಿಗೆ ಯಾವುದಾದ್ರೂ ಬೆಲ್ಟ್ ನೋಡ್ತೀಯ ಬಾ ನೋಡು ಅಂತ. ನೋದು ನಾನು ತಗೊಳ್ಳಲ್ಲ ಅಂದೆ ಕೂಡ. ಅದಕ್ಕೆ ಇವರಿಗೆ ಇದನ್ನು ತಗೊಂಡ್ರು. ಎಲ್ಲಿ ಇದು? ಮೊಬೈಲ್ ಇಲ್ಲ ನಂಗೆ ಬೇಡ, ಏನು ಬೇಡ. ಕೊಂಚ ಪ್ಲೇಸ್ ಹೋಗಿ ರೆಸಿಡೆನ್ಸಿ ಮಯಾ ಹಾಲ್ ಅಲ್ಲ? ಮಯಾ ಹಾಲ್ ರೆಸಿಡೆನ್ಸಿ ರೋಡ್ ಹೇಳಿದ್ರು ಅವರೇ. ಮಾಡ್ತಾ ಇದ್ದೀನಿ. ಮಾಡಬಾರ್ದಣ್ಣ? ಯಾರು ಹೇಳಿದ್ದು ಅವರಿಗೆ ಕನ್ನಡ ಬರಲ್ಲ ಅಂತ? ಬೇರೆ ಊರಿಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅವರು. ಮತ್ತೆ ಅವ್ರು ಇಲ್ಲಿಯವ್ರಲ್ಲ ಅಂದೆ ನೀನು? ನೀನೇ ಇವ್ರೆ. ನಾನೀಗ ಇದರಿಂದ ಅವರಿಗೆ ಗೊತ್ತಿಲ್ಲ ಇದು ಅಂತ ಕೇಳಿದೆ. ಅದಕ್ಕೆ ಅವ್ರು ಇಲ್ಲಿಯವ್ರಲ್ಲ ಪಾಪ ಅಂತ ಹೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಅಣ್ಣ. ಯಾರ ಹತ್ರ ಹೋಗ್ಬೇಕಾ? ನೀನು ಇದೆಯಲ್ಲ ನೀನು. ಯಾಕಂದ್ರೆ ಈಗ ಅವನ ಐಟಮ್ ಅದನ್ನ ತಗೊಂಡೋಗ್ಬಿಟ್ಟು ಕಾರಿಗೆ ಹಾಕ್ಬೇಕಲ್ವಾ? ಅದಕ್ಕೆ ನಾನು ಆಗ ಅಂದೆ ಸ್ವಲ್ಪ ಕಾರ್ ಹತ್ರ ಹೋಗಿ ಬರೋಣ ಬಾ ಅಂದ್ರೆ. ನಾನು ಓವರ್ ಮಾಡ್ತಿಲ್ಲ, ನೀನೇ ಓವರ್ ಮಾಡೋದು. ಮೇಡಮ್ ಸಾಕು. ಲಿಪ್ಟಿಕ್ ಮಾಡಿದ್ರೆ ಆಮೇಲೆ ಆಲ್ಮೋಸ್ಟ್ ಮೊಬೈಲ್ ನನ್ನ ಹತ್ರನೇ ಇರುತ್ತೆ. ಯೋಚನೆ ಮಾಡು. ತೊಂದ್ರೆ ಇಲ್ಲ. ನಿಜ. ಸರಿ ಏನು ಲಿಪ್ಸ್ಟಿಕ್ ಹಚ್ಕೊಂಡು ದೇವ್ರೆ. ನಾನಾದ್ರೂ ಡೈರೆಕ್ಟ್ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗಿದ್ದೆ. ನೀನ್ ಮನೆಯಿಂದ ಬಂದು ಇಲ್ಲೂ ಮತ್ತೆ ಲಿಪ್ಸ್ಟಿಕ್ ಹಚ್ಕೊಂಡು ಕೂತಿದ್ಯಲ್ಲ. ಸ್ಟೈಲ್ ರಾಣಿ.
ಸ್ಟೈಲ್ ಕ್ವೀನ್. ಅನ್ಸುತ್ತೆ ಬೇಡ, ನಿನಗೆ ಮದುವೆ ಆಗೈತೆ, ನಂಗೆ ಮದುವೆ ಆಗಲಿಲ್ಲಮ್ಮ. ಅದಕ್ಕೆ ಬಾಬಾ ಸಾಕು ನಮ್ಮ ಇಂಡಿಯಾ ಹೇಳೋದು ಮುಂದೆ ಗೊತ್ತಿಲ್ಲ. ಸ್ಟಾರ್ ಬಾಕ್ಸ್ ಸರ್ಕಲ್ ಅಂತ ಬ್ರಿಗೇಡ್ ಐ ಲವ್ ಫ್ಲಾಗ್ ಅಲ್ಲ, ಐ ಲವ್ ಇಂಡಿಯಾ. ತಲೆ ಕೆಟ್ಟವಳೆ. ಐ ಲವ್ ಫ್ಲಾಗ್ ಅಂತೆ, ಐ ಲವ್ ಇಂಡಿಯಾ. ಐ ಲವ್ ಟ್ರೀ ಬಂತು ಇವಾಗ. ಎಲ್ಲಿ ಹೋಗ್ತಿದ್ದೀರಾ? ಎಲ್ಲಿ ಅಲ್ಲಿ ಮೇಲ? ಇದೇನಿದು? ಎಲ್ಲಿದು? ಯಾವುದೋ ಒಂದು ಪ್ಲೇಸ್. ಯಾವ ಪ್ಲೇಸ್? ಬ್ರಿಗೇಡ್ ರೋಡ್ ಪ್ಲೇಸ್ ಚೇಂಜ್ ಐತೆ. ಇಲ್ಲೇ ಕೂರೋಣ. ಇಲ್ಲಿ ಸಿಗಲ್ಲ ಕವರು. ಬಾಲನ್ ಕಡೆ ಹೋಗೋಣ. ನಿನಗೆ ನನಗಲ್ಲ, ನಿನಗೆ ನಡೆಯೋದಂದ್ರೆ ಆಗಲ್ಲ. ನಿನಗೆ ಮೊನ್ನೆ ಮಾರ್ಕೆಟಲ್ಲಿ ನೋಡಿದ್ದು, ನೀನು ತಗೋಬೇಕಿತ್ತು ತಾನೆ, ನೀನು ಯಾಕೆ ತಗೊಂಡಿಲ್ಲ? ಈಗ ನಿಂಗೆ ಟಾಮ್ ಆ್ಯಂಡ್ ಜೆರಿನೇ ಬೇಕಂದ್ರೆ ಎಲ್ಲಿ ಹೋಗೋಣ? ಟಾಮ್ ಆ್ಯಂಡ್ ಜೆರಿ ಹುಡ್ಕೊಂಡು ತಕೊಂಡ್ರು, ನಾನೇನ್ ಮಾಡ್ಲಿ? ಇವ್ನು ನೋಡಿ, ಇದು ಒಳ್ಳೆ ಗಾಳಿ ಬರ್ತೈತಲ್ಲ. ಬಾ, ಜಂಪ್ 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 ಜಂಪ್. ಹುಡುಗಿ ಒಂದು ಮೊಬೈಲ್ ಪೌಚ್ಗೆ ನನ್ನ ತಲೆ ತಿಂತಾ ಇದ್ದಾಳೆ. ಇನ್ನೆಲ್ಲ ಹೋಗ್ಬೇಕು? ಅಲ್ಲಿ ಇಟ್ಟಿದ್ದಾರೆ ನೋಡು, ಅಲ್ಲಲ್ಲ ಎಂಟ್ರೆನ್ಸ್. ಟಾಮ್ ಆ್ಯಂಡ್ ಜೆರಿ ಗೊತ್ತಿಲ್ಲ ನಂಗೆ, ಅಲ್ಲಿ ನೇತ್ ಹಾಕಿದ್ದಾರೆ ನೋಡಲ್ಲಿ. ಇಡೀ ಬ್ರಿಗೇಡ್ ರೋಡ್ನ ಸುತ್ತಿಸ್ತವ್ರೆ ಇವರಿಬ್ರು ನನ್ನನ್ನು. ಸಣ್ಣ ಆಗ್ತೀಯಪ್ಪ. ನಾನು ಸಣ್ಣನೇ ಇದ್ದೀನಿ, ಸಾಕು. ಇಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೆಲ್ಲೂ ಹೋಗೋಕ್ಕಿಲ್ಲ, ಅಷ್ಟೇ ಮುಗೀತು. ಬೌಜಿನೂ ಕರ್ಕೊಂಡೋಗ. ಅದನ್ನ ಮಾರ್ಕೆಟಲ್ಲಿ ತಾನೇ ನೋಡಿದ್ದು. ಒಂದಿನ ಟೈಮ್ ಮಾಡಿಕೊಂಡು ಮಾರ್ಕೆಟಿಗೆ ಹೋಗೋಣ. ಅಲ್ಲಿ ಮಾರ್ಕೆಟ್ ಅವರು ಸುಷ್ಮಿತಾ ಬರ್ತಾಳೆ, ಟಾಮ್ ಆ್ಯಂಡ್ ಜೆರಿ ಕವರ್ ತಗೊಳಕ್ ಅವಳಿಗೋಸ್ಕರ ಇಟ್ಟಿದ್ದು. ನಮ್ಮ ಟ್ರೈ ನಾವು ಮಾಡೋಣ, ಹೋಗಿ ತಗೊಳ್ಳೋಣ. ನೋಡ್ ಬೌಜಿ ಹುಡುಕ್ತಿಲ್ಲ. ಅವ್ರಿಗೆ ಏನು ಹೇಳೋರಿಗೆ ಒಟ್ಟು ಓಡಾಡ್ಬೇಕೀಗ. ಇಲ್ಲಲ್ಲ ಅಮಿತ್, ಇಲ್ಲಲ್ಲ, ಯಾವಾಗ ಬಂದಿದ್ದೆ ನೀನು? ಮತ್ ನೀನ್ ಹೆಂಗ್? ಎಂತ ಕಾಮಿಡಿ ಗೊತ್ತಾ? ಆಕ್ಚುಲಿ ಇದನ್ನ ತೋರ್ಸ್ಕೊಂಡು ನನ್ಗೆ ಹೇಳ್ತಾ ಇದ್ದಾರೆ, ಇದ್ಯಾವ ಸಿಂಬಲ್ ಹೇಳು ಅಂತೆ. ಅದು ಚೆನ್ನಾಗಿ ಬರ್ದಿದಾರಲ್ಲಿ, ಸ್ಟಾರ್ ಬಾಕ್ಸ್ ಅಂತ. ಬಕ್ರಾ ಬಕ್ರಾ ಅಮಿತ್ ಬಕ್ರಾ ಆದ್ರು ಸ್ಟಾರ್ ಬಾಕ್ಸ್. ನಿರ್ಮಲ್ ಅಂದು ಬರ್ಡೇ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ರೆಸಿಡೆನ್ಸಿ ರೋಡ್ ನಾಗಾರ್ಜುನ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಬಂದಿದ್ದೀವಿ, ಬನ್ನಿ ಹೋಗೋಣ ಒಳಗೆ. ಬಂದ್ರಪ್ಪ ಈಗ. ಏನ್ ಬೌಜಿ, ಏನ್ ಇಷ್ಟೊಂದು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದವ್ರಪ್ಪ. ಜೋಡಕ್ಕೆ ಗೂಡ್ ಕಟ್ಕೊಂತಾವೆ, ಗುಡಲ್ಲಿ ಮರಿ ಮಾಡ್ಕೊಂತಾವೆ, ಜೋಡಕ್ಕಿ ಹೊಟ್ಟೆ ಕುತ್ಕೊಂಡ್ ಬಿಟ್ಟಾವೆ. ಅಯ್ಯೋ, ಅಲ್ಲಿ ನೋಡುದು, ಅಲ್ಲಿ ನೋಡಲ್ಲಿ ಗಂಡ ಹೆಂಡತಿ ಸೆಲ್ಫಿ ನಡೀತಾ ಇದೆ. ಅಮಿತ್ 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 ಇದು ಏನ್ ಹೇಳು? ಟೇಸ್ಟ್ ಮಾಡಿ, ಚೆನ್ನಾಗಿದೆಯಾ? ಖಾರ ಇದೆಯಾ? ಅಮಿತ್ ತಿಂದು ಹೇಳೋದು ಹೇಗಿದೆ ಅಂತ. ಸ್ವೀಟಾ? ಹಾಗಾದ್ರೆ ಬೇರೆ ಯಾವ್ದು ಹಾಕೊಂಡಿರ್ತೀಯ? ಜಾಗನೇ ಇಲ್ಲಪ್ಪ ಇವತ್ತು, ಫುಲ್ಲು ರಶ್ ಆಗ್ಬಿಟ್ಟಿದೆ ನೋಡಿ. ಏನ್ ಪೌಡ್ರ್ ಅದು? ಕಡಲೆ ಪುಡಿನ? ಪುಟಾಣಿ ಪುಡಿ. ಚೆನ್ನಾಗಿದ್ಯಾ? ಖಾರನಾ? ಬಾಯ್ ಬಿಟ್ಟು ಹೇಳು ಮಾರೆಯ. ನಿರ್ಮಲ ಅವ್ರ ಪಾರ್ಟಿ ಬೌಜಿ ಕೊಡಿಸ್ತಾ ಇರೋದು, ಹೆಂಡತಿ ಬರ್ಡೇ ಪಾರ್ಟಿ.
ಏನಣ್ಣ ಅಷ್ಟು ಖಾರ ಇದೆಯಾ? ಒಂದ್ಸರಿಗೆ ಹಂಗೆ ಉರಿತಾ ಇದೆ ಅಂದ್ರೆ ತಿನ್ನಕ್ಕಾಗಲ್ಲ. ಚೆನ್ನಾಗಿದ್ಯಾ? ನಾಗಾರ್ಜುನ್ ಹೋಟೆಲ್ದು ಉಪ್ಪಿನಕಾಯಿ ಪವಾಡ. ಅಯ್ಯೋ ಅಯ್ಯೋ, ನಿಧಾನ ನಿಧಾನ ನಿಧಾನ. ಮಜ್ಜಿಗೆ ಮೆಣಸಿನ್ಕಾಯಿ. ಕ್ಯಾರೆಟ್ ಬೇಕಾ? ಖಾರ. ಚಿಕನ್ ಸಿಕ್ಸರ್. ಚಿಕನ್ ಸಿಕ್ಸರ್. ಇದು ನಾಗಾರ್ಜುನ ರೋಸ್ಟ್. ನಾಗಾರ್ಜುನ ರೋಸ್ಟ್ ಚಿಕನ್ ಸಿಕ್ಸರ್. ಟೇಸ್ಟ್ ಮಾಡಿ. ಹೇಗಿದೆ ಅಣ್ಣ? ಚೆನ್ನಾಗಿದೆಯಾ? ಹಾಗೆ ಚಿಕನ್ ನಾಗಾರ್ಜುನ್ ಚಿಕನ್ ಒಂದು ನೋಡಿ. ನಾಗಾರ್ಜುನ್ ರೋಸ್ಟ್ ಒಂದು ಟ್ರೈ ಮಾಡಿ ಹೇಳಿ. ಮೆಣಸಿನ್ಕಾಯಿ ಜಾಸ್ತಿ ಇದೆ ಇದರಲ್ಲಿ. ಇದು ಮೆಣಸಿನ್ಕಾಯಿ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಇದು ನಾಗಾರ್ಜುನ್ ರೋಸ್ಟ್ ಚಿಕನ್ ಸಿಕ್ಸರ್. ಚೆನ್ನಾಗಿದೆಯಾ ರೆನೆಟಾ? ಚೆನ್ನಾಗಿದೆಯಾ? ಸುಷ್ಮಿತಾ, ಈ ಚಪಾತಿಗಿಂತ ನಿನ್ನ ಮನೇಲಿ ಮಾಡೋ ಚಪಾತಿನೇ ಚೆನ್ನಾಗಿರುತ್ತೆ ಕಣೆ. ಚಿಕನ್ ಸುಕ್ಕ ಅಲ್ಲ, ಚಿಕನ್ ಸಾರು ಮತ್ತೆ ಚಪಾತಿ. ಓಕೆ ಓಕೆ. ಇದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಬೋಜಿ ಕೈಯಲ್ಲಿ ಉಂಗ್ರೆ ಮಿಂಚಿಂಗೋ ಡೂಪ್ಲಿಕೇಟ್ ಅದು. ಎಷ್ಟು ರೂಪಾಯಿ ಬೋಜಿ? ಪವರ್ ಇದೆ. 50 ರೂಪಾಯಿನಾ? 50 ರೂಪಾಯಿ ಉಂಗ್ರೆ ಎಷ್ಟು ಮಿಚ್ತಾ ಇದೆ. ಗೋಲ್ಡ್ ತರ ಕಾಣಿಸ್ತಾ ಇದೆ. ಗೋಲ್ಡ್ ಹತ್ರ ಇದೆ ಬೋಜಿ. ಇದು ಅದು 50 ರೂಪಾಯಿ ಅಲ್ಲ, 50 ರೂಪಾಯಿ ಗೊತ್ತಾಗುತ್ತಾ? 220 250 ಕೊಟ್ಟಿದ್ದದು ಕೆರೆಕಟ್ಟೆಯಲ್ಲಿ. ಹೌದು, ಜೀಸಸ್. 40,000 ಹೋಗ್ಲಿ. 40 ಅಲ್ಲ, ಅದು ಇದೆ 35 ಆಯ್ತು. ಅದಕ್ಕಿಂತ ಇದು ಸ್ವಲ್ಪ ವೆಯ್ಟ್ ಇದೆ. ಇವಾಗ ಇದೆ, ಇವಾಗ ಗೋಲ್ಡ್ ರೇಟ್ ಇದೆ. ಅದೆಲ್ಲ ಹೋಗ್ಲಿ. 40,125 ಗೋಲ್ಡ್. ಅದು ಗೋಲ್ಡ್, ಇದು ಡೂಪ್ಲಿಕೇಟ್. ಅದು ಹಳೇದಾಗ್ಬಿಟ್ಟೈತೆ ಅದಕ್ಕೆ. ಆದ್ರೂ ಗೋಲ್ಡ್ ತರನೇ ಕಾಣಿಸುತ್ತೆ. ಆಕ್ಚುಲಿ ಮಟನ್ ಗ್ರೇವಿ ಚೆನ್ನಾಗಿದೆ, ಇದು ಚಿಕನ್ ಗ್ರೇವಿ ಚೆನ್ನಾಗಿಲ್ಲ. ಬಿರಿಯಾನಿ ನೋಡೋಣ. ಚೆನ್ನಾಗಿದೆ, ಬಿರಿಯಾನಿನೂ ಚೆನ್ನಾಗಿದೆ. ಊಟ ಅಂತೂ ಮುಗೀತು. ಚಿಕನ್ ಸುಕ್ಕ ಮಾತ್ರ ಚೆನ್ನಾಗಿರ್ಲಿಲ್ಲ ತಾನಣ್ಣ? ಇಲ್ಲಿ ತುಂಬ ಚೆನ್ನಾಗಿದೆ. ಏನಕ್ಕಂತಂದರೆ ಇದು ಮೊನ್ನೆ ನಾನು ನೋಡಿದೆ. ಆ್ಯಕ್ಚುಲಿ 370 ಅಂತ ಹೇಳಿದ್ರು. ಇಲ್ಲಿ ಬರೀ 150 ಇದೆ. ಇದು ನಾಗಾರ್ಜುನ್ ಪಕ್ಕದಲ್ಲೇ ಇದೆ, ಕೆಳಗೆ. ಹಾಂ ಹೌದು, ನಾಗಾರ್ಜುನ್ ರೆಸ್ಟೋರೆಂಟ್ ಕೆಳಗಡೆನೇ ಇದೆ. ಯಾರಾದರೂ ಬಂದರೆ ಇದನ್ನು ಚೆಕ್ ಮಾಡಿ, ರೀಸನೇಬಲ್ ಪ್ರೈಸಲ್ಲಿದೆ. ಸೊ ಊಟ ಅಂತೂ ಆಯಿತು. ಈಗ ಲುಲ್ಲು ಮಾಲ್ ಹೋಗೋಣ ಅಂತ ಹೇಳಿ ಪ್ಲಾನಿಂಗ್ ಆಯಿತು. ಸೊ ಹಾಗೆ ಒಂದು ಲುಲ್ಲು ಮಾಲಿಗೆ ಹೋಗಿ ವಿಸಿಟ್ ಕೊಟ್ಟು, ವಿಸಿಟ್ ಏನಲ್ಲ, ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಕೊಂಡು. ವಿಸಿಟ್ ಕೊಡೋದಕ್ಕೆ ನಮ್ಮವ್ರು ಯಾರೂ ಇಲ್ಲ ಅಲ್ಲಿ. ಸೊ ಒಂದು ರೌಂಡ್ ಹೋಗಿ ಬರ್ತೀವಿ. ಸೊ ಲೆಟ್ಸ್ ಗೋ. ಏನಿದು? ಲುಲ್ಲು ಮಾಲ್. ಲುಲ್ಲು ಮಾಲ್ ಎಂಟ್ರಿ ಆದ್ವಿ. ಹೌದು, ಅವನು ಮಲ್ಕೊಂಡಿದ್ದೀನಿ, ವಿಡಿಯೋ ಮಾಡಿ ಅಂತ. ಇದು ಲುಲ್ಲು ಮಾಲ್ ಪಾರ್ಕಿಂಗ್. ಇಲ್ಲಿ ನಾವು ಬಂದಿದ್ವಲ್ಲ ಲಾಸ್ಟ್ ಟೈಮ್. ನಮಸ್ಕಾರ ಬೆಂಗಳೂರು. ನಮಸ್ಕಾರ ಕಣ್ರಿ. ಲುಲ್ಲು ಮಾಲ್ನ ರೀಚ್ ಆಗಿದ್ದೀವಿ, ನೋಡ್ತಾ ಇರ್ಬೋದು. ಇನ್ನೂ ಅಕ್ಕ ಬಾವ ಎಲ್ಲ ಬಂದಿಲ್ಲ, ಅವ್ರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ.
ಸೊ ಅವರಿಗೋಸ್ಕರ ವೆಯ್ಟಿಂಗ್. ವೈ ಸ್ಟ್ಯಾಂಡಿಂಗ್, ಯಾಕೆ ನಿಂತ್ಕೊಂಡಿರೋದು? ಮಾತಾಡಲ್ಲ ಮೂರ್ಖರು. ಅವ್ರು ಬರಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಎಂಟ್ರಿ ಕೊಟ್ವಿ ಡೆಕ್ಕತ್ಲಾನಿಗೆ. ಏನು ತಗೊತಾರೋ ನೋಡೋಣ. ನಾನೇನು ತಗೊಳ್ಳಲ್ಲ. ಸುಮ್ಮನೆ ಸುತ್ತೋದು, ತಗೊಳ್ಳೋದಿಲ್ಲ, ಮಾಡೋದಿಲ್ಲ. ಏನು ತಗೊಂಡ್ರಿ? ಏನು ಸುಮ್ಮನೆ ಸುತ್ತೋದು. ಓ ಆರನ್. ನಿರ್ಮಲನ್ಗೆ ಬಟ್ಟೆ ತೊಗೊಂಡು ಹೋಗಕ್ಕೆ ಬಂದಿದ್ವಿ ವೆಸ್ಟ್ ಸೈಡಲ್ಲಿ. ಲಿಟ್ರಲಿ ಹೇಳ್ತೀನಿ, ಈ ಸತಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ವೆಸ್ಟ್ ಸೈಡಲ್ಲಿ. ರೇಟು ಕೂಡ ರೀಸನೇಬಲ್ ಆಗಿದೆ. ಸೊ ತುಂಬ ಅಂದರೆ ತುಂಬ ಕಲೆಕ್ಷನ್ ಬಿಟ್ಟಿದ್ದಾನೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ನೀನು ಹೋಗಿಲ್ಲ? ಶಾಪಿಂಗ್ ಮಾಡಿ ಕರ್ಕೊಂಡು ಹೋಗೋರಿದ್ರೂ ಅವಳಿಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಬಂದಿಲ್ಲ ಅಂದರೆ ಇವ್ರು ಬೈತಾರೆ. ಇವ್ರನ್ನ ಬೈಕೊಂಡು ನಾನು ಬರೆಸ್ತೀನಿ, ಮನೆಗೆ ಬಿಡ್ರಿ, ನಾನು ಇರ್ತೀನಿ, ರೆಸ್ಟ್ ಮಾಡ್ತೀನಿ ಅಂದರೆ ಬಿಡಲ್ಲ. ನನಗೆ ಕಿತ್ತು ಬಾರ್ಲಾಕಿರ್ತೀಯ ನೀನು ರೆಸ್ಟ್ ಮಾಡೋಕ್ಕೆ. ಅದೆಲ್ಲ ಇಂಟ್ರೆಸ್ಟ್ ಆಗಲ್ಲ. ಅದು ಎಲ್ಲ ಹುಡುಗಿರು ಶಾಪಿಂಗು ಸುತ್ತಾಡೋದೆಲ್ಲ ಇಷ್ಟಪಡ್ತಾರೆ. ನಾನು ಆಪೋಸಿಟ್. ನನಗೆ ಸುಸ್ತಾಗೋಯ್ತು, ಮಧ್ಯಾಹ್ನ ಊಟ ಮಾಡಿ ಜಾಸ್ತಿ ಆಯಿತು. ಅದು ಯಾವ ಚಾಪೆ ಹಾಕ್ಕೊಟ್ರೆ ಅದಕ್ಕೆ ಹೋಗಿಲ್ಲ. ಹೋಗಿ ಬಂದೆ, ಸುಮ್ಮನೆ ಓಡಾಡ್ತಾರೆ ಅಲ್ಲಿಂದ ಇಲ್ಲಿಂದ ಅಲ್ಲಿ. ಅದಕ್ಕೆ ಸುಸ್ತಾಗಿರುತ್ತೆ. ಹೌದು, ಅದಕ್ಕೆ ಬಂದೆ. ನನಗೆ 2 ಕಡೆ ಹೋಗಬೇಕು. ಒಂದು ಡೆಕ್ಕತ್ಲಾನಿಗೆ ಹೋಗಬೇಕು, ಹೈಪರ್ ಮಾರ್ಕೆಟಿಗೆ ಹೋಗಬೇಕು. ಡೆಕ್ಕತ್ಲಾನಿಗೆ ಹೋಗ್ಬಿಟ್ಟು ಹ್ಯಾಂಡ್ ಗ್ಲೌಸ್ ತಗೋಬೇಕು ಡ್ರೈವಿಂಗಿಗೆ. ಆಮೇಲೆ ಇದಕ್ಕೆ ಹೈಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಫ್ರೂಟ್ಸ್ ತಗೋಬೇಕು. ಈಗ ಅಲ್ಲೂ ಹೈಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನಂದು ಇದು ಮೋಸ್ಟ್ ಫೇವ್ರೆಟ್ ಚಾಕ್ಲೇಟ್. ಮಮ್ಮಿ ಬರಬೇಕಾದ್ರೆ ತಂದಿದ್ದು, ಆವಾಗದಿಂದ ನಂದು ಇದು ಒಂದು ಫೇವ್ರೆಟ್ ಚಾಕ್ಲೇಟ್ ಆಯಿತು. ರೆಫೆಲ್ಲೋ ಕಿತ್ಲೆತೆ ಏಕಾಕು ಒಂದು ಪೀಸ್ ಎಷ್ಟ ನೋಡೋದು. ಫುಲ್ ಆದರೆ 395 ರುಪೀಸು ಫುಲ್ ಬಾಕ್ಸಿಗೆ. ಕೊಡ್ಸಲ್ಲ. ಎಸ್ ರೆಫೆಲ್ಲೋ ಎಸ್ ಇದೊಂದು ತಗೊಂಡೆ. ಅಲ್ಲ, ಒಂದು 5 ನಿಮಿಷ ಮನೇಲಿ ಈರುಳ್ಳಿ ಸಿಪ್ಪೆ ಬಿಚ್ಚಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಇವ್ರು ನೋಡಿದ್ರೆ ಬಾಕ್ಸಲ್ಲಿ ಹಾಕಿಟ್ಟವ್ರೆ. ಎಂಥ ಕಾಲ ಬಂತು. ನಾನು ನೋಡ್ತಾ ಇರೋದು ಅದಿಲ್ಲ ಕಣೆ, ನಾನು ವೆಜಿಟೇಬಲ್ಸ್ ಅಲ್ಲ ಫ್ರೂಟ್ಸ್ ಹುಡುಕ್ಬೇಕಿಲ್ಲಿ. ಹುಡುಕಿರೋ ಸಿಗುತ್ತೆ. ನೀನು ಆ ಕಡೆ ಹೋಗಿ ಈ ಕಡೆ ಇಲ್ಲಿ ಎಂಥದ್ದು ಇಲ್ಲ. ಫ್ರೂಟ್ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಯಾವ ಕಾಲದಲ್ಲಿ ಹಣ್ಣು ಮಾಡಕ್ಕೆ ಇಟ್ಟಿದ್ರೋ ಗೊತ್ತಿಲ್ಲ. ಈ ಕಾಲದಲ್ಲಿ ಹಣ್ಣು ಸೀಸನ್ ಶುರುವಾಗಿದ್ದೆ. ಈಗ ಅದು ಯಾವ ಕಾಲದಲ್ಲಿ ಆಗುತ್ತೆ ಮತ್ತೆ? ಇದು ನೋಡು, ಬೆಂದು 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 ಪಾಪ ಕೊಳ್ತೋಗಕ್ಕೆ ಶುರು ಆಗ್ಬಿಟ್ಟೈತೆ ಅದು. ಇದು ಶುಗರ್ ಕ್ಯಾನ್. ಡೇಟ್ಸ್ ನೋಡು, ಇಲ್ಲೇನೂ ಇದೆಯಲ್ಲ. ಫ್ರೂಟ್ಸ್ ಇಲ್ಲಿದೆ, ರೇಟ್ ನೋಡೋಣ. ಗ್ರೇಪ್ಸ್ 189 kg. ಇದು 99. ಸ್ಟ್ರಾಬೆರಿ ಎಲ್ಲ ಇಲ್ಲ ಅಲ್ವಾ? ಹಾಂ, ಈ ಗ್ರೇಪ್ಸ್ ನೋಡು ರೇಟು
89 ಗ್ರಾಮ್ 500 ಗ್ರಾಮ್ ಸಿ 89 ಇದು 500 ಗ್ರಾಮ್ ಇಟ್ಟಿರ್ತಾರೆ ನೋಡು. ಗೊತ್ತಿಲ್ಲ. ಅಂದರೆ ಅರ್ಧ ಕಿಲೋಗೆ 500 ಗ್ರಾಮ್ ಅರ್ಧ ಕಿಲೋನೇ. ಅರ್ಧ ಕಿಲೋಗೆ 89 ರುಪೀಸು. ಆಮೇಲೆ ಅದೇನು ಗ್ರೇಪ್ಸ್ ರೆಡ್ ಅಂತೆ 94 ರುಪೀಸು. ಹಾಫ್ ಕಿಲೋಗೆ ತಗೊಳ್ಳೋಣ ಇದು. ಮತ್ತು ಸೀಡು ಏನು ಟೇಸ್ಟ್ ಮಾಡ್ಬೇಕಾ? ಅದು ಬೇಡ, ಅದು ಚೆನ್ನಾಗಿಲ್ಲ, ಅದು ಇದು ಚೆನ್ನಾಗಿರುತ್ತೆ. ಬೇಡ. ಬೇಕಾ ಇದು ಇಲ್ಲಾಂದ್ರೆ ಇದು ಬೇಡ, ಇದು ಬೇಡ, ಚೆನ್ನಾಗಿಲ್ಲ. ಟೇಸ್ಟ್ ಮಾಡ್ಬೇಕು ಅನಿಸ್ತದೆ. ನಿಂಗೆ ಟೇಸ್ಟ್ ಮಾಡೋದು ಇಷ್ಟಿಟ್ಟಿರೋದು ಟೇಸ್ಟ್ ಮಾಡೋದು ಅದೇ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಉಪ್ಪು ಖಾರ ಹಾಕಿಟ್ಟವ್ರೆ. ಸ್ಪೈಸಿ ಗೋವಾ ಮಸಾಲ 100 ಗ್ರಾಮ್ಗೆ 28 ರುಪೀಸ್. ಇನ್ನು ಪೈನಾಪಲ್ ಇದೆ, ಮ್ಯಾಂಗೋ ಇದೆ, ಹಂಗಪ್ಪಳೆ ಪನ್ನೀರ್ ಫೈನಲಿ ಕಂಡೀಷನರ್ ಇವ್ರು ಕಂಡೀಷನರ್ ತಗೊಂಡು ಆಮೇಲೆ ಇದು ಅದೇನು ಅದು ಚಿಕನ್ ಸಾಸೇಜ್, ಅದೇನದು ಅದು ಚಿಕನ್ ಸಾಸೇಜ್. ಆಮೇಲೆ ಬೌಜಿ ತಗೊಂಡಿದ್ದೀವಿ. ಇದು ತಲೆ, ಇದು ಆ್ಯಪಲು, ಗ್ರೇಪ್ಸು, ಇದು ಮ್ಯಾಂಗೋ, ಇದು ಏನು ಅದೇ ಉಪ್ಪಿನ ಅಲ್ಲ ಉಪ್ಪು ಅಲ್ಲ ಅಲ್ಲ ಉಪ್ಪು ನೆನೆಯಿಟ್ಟಿರೋದು ಉಪ್ಪಲ್ಲ. ಏನದು ಚೇಪೆಕಾಯ್ದು. ಆಮೇಲೆ ಪೈನಾಪಲ್ ಸ್ಪೈಸಿ, ಚಿಕನ್ ಟಿಕ್ಕಾ, ಇದು ಪನ್ನೀರ್. ಇಷ್ಟು ತಗೊಂಡ್ವಿ. ಬಿಡುತ್ತದು. ಸೊ ಇವತ್ತು ಅಕ್ಕನ ಬರ್ಡೇ ಆಗಿರೋದ್ರಿಂದ ಭಾವ ನಮಗೆ ಮಧ್ಯಾಹ್ನ ಲಂಚ್ಗೆ ನಾಗಾರ್ಜುನ್ಗೆ ಕರ್ಕೊಂಡು ಹೋಗಿದ್ರು. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಕೊಂಡು ಲುಲು ಮಾಲ್ ಕಡೆ ಹೋಗಿದ್ವಿ. ಸೊ ಲುಲು ಮಾಲಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇನ್ನೂ ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಫ್ರೆಶ್ ಅಪ್ ಆಗಬೇಕು. ಆಗಿ ಬೇಗ ಅಡುಗೆ ಎಲ್ಲ ಮಾಡಿ, ತಂಗಿ ಬೆಳಿಗ್ಗೆನೇ ಸಾಂಬಾರು ಮಾಡಿಟ್ಟಿದ್ದಾಳೆ. ಸೊ ಹಾಗಾಗಿ ರಿಸ್ಕ್ ಇಲ್ಲ ಈಗ. ಸೊ ಸ್ವಲ್ಪ ಅನ್ನ ಮಾಡಿಕೊಂಡು ಬೇಗ ಊಟ ಮಾಡಿ ಬೇಗ ಮಲಗಬೇಕು. ನಾಳೆಯಿಂದ ಆ್ಯಸ್ ಯೂಶ್ವಲ್ ರುಟೀನು ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.